ಕಲ್ಲು ಒಯ್ಯಾಕ್ ಬರ್ತೇನೆ ಅಂತ ಹೇಳ್ಯಾರಲ್ಲ ಅವ್ರು. ಇನ್ನ ಎಷ್ಟೊತ್ತಿಗೆ ಬರ್ತಾರ ಅವ್ರು? ಮಾಲಕ್ ಹೋದ್ಮೇಲೆ ಬಾ ಅಂತ ಹೇಳೋಂಗ, ಮಾಲಕ್ ಇದ್ದ ಬಂದ್ರ ಆಮೇಲೆ ನೋಡಿ ಇಬ್ರದ್ದು ಪಜ್ಜಿತಿ ಹೇಳಾಕೊಲ್ನೆ. ನಾನ್ ಹುಚ್ಚದಿನ ಇನ್ನ ತಾಸನ್ಯಾಗ ಹೋತಾನವ ಮಾಲಕ. ನಾವಂತೂ ಚಂತನ ಇಲ್ಲೇ ಇರೋರು. ಅವ್ರಿಗೆ ಸಂಜೆ ಇದಕ್ ಬಾ ತಿಳಿನ, ಕೆಲಸ ಬಿಡೋ ಟೈಮ್ದಾಗ ಬಾ ತಿಳಿನಿ ಬಿಟ್ಟು ಹಂಗಾರು ಮನಿಗೆ ಹೋಗಿರ್ತೀವಿಲ್ಲ, ಅದೇ ಗಾಡಿಯಾಗೆ ಹೋಗ್ಬಿಡುದು ನಾವು ಕಲ್ಲು ಹೇರ್ಕೊಂಡ. ಅವ್ರಿಗೆ ಮನಿಗೆ ಚವಣಿ ಬೇಕಾಗ್ಯಾವ, ಆ ಲೆವೆಲ್ ಕಲ್ಲು ಹೊಡೆದಿಟ್ಟಿನ ಮಾಲಕಗ್ ಗೊತ್ತಿಲ್ಲದು. ಸುಮ್ಕೊಂಡ್ರಿ ಸಣ್ಣಗೆ ಈ ಕನ್ಯಾಗ ನೀರ್ ಖಾಲಿ ಆಗುತ್ತಾನ. ನನಗೆ ಎಷ್ಟ್ ಹತ್ತಾವ ಅಟ್ ಕಲ್ಲು ಹೊಡೆದ ಮಾರತನ್ನ. ಇವ ಪಗಾರ ಕೊಡೋದು ಅಟ್ಟಾಗೈತಿ, ಸುಮ್ಮಿರ್ನಿ. ಒಟ್ಟ ಇಬ್ರು ಚೈನಿ ಮಾಡ್ಕೋತಿರೋನು. ನಾ ಏನ್ ಹೇಳ್ತೀನಿ ಅದಕ್ಕೆ ಹೂ ಅನ್ಕೋತಿರ್ಬೇಕು ನೀ. ಇವ ಕಲ್ಲು ಹೊಡ್ಯಾವ ಅಲ್ಲಲ್ಲಿ, ಕಲ್ಲು ಮಾರಾವಿವ. ಅದ್ರಾಗ ಹಾಕಿನ ತಗೊಂಡು ಬರ್ತಾನಂತಂದ್ರ ತಿಳ್ಕೊ. ನನಗ ಅನಿಸ್ತದ ಇದ್ರಾಗ ಹಾಕಿದ್ರು ಪಾಲ ಐತಲ್ಲಿ, ಅದಕ್ಕ ಸಂಧಿ ತಗೊಂಡು ಅಡ್ಡಾಡಕತ್ತೇನವ. ಅವಾಗ ಏನಲ್ಲಿ ತಟ್ ಹಾಸಿರಿ ಅಂತ ಸಂಧ್ಯಾಗ ಅವಾಗ ನನಗೆ ಸಂಶಯ ಬಂದಿತ್ತು. ಯಾರೇ ಕಲ್ಲು ಕದ್ಕೊಂಡು ಹೋಯ್ತಾರ ಇನ್ನು ಕಲ್ಲು ಮಾರ್ಯ ನೀವ ಮಾರಿ ಅದೊಂದು ತಟ್ಟ ಇಟ್ಟನವ ಸಾಕ್ಷಿಗೆ ತಿಳಿ. ಬೇಡ, ಅವನು ಬಿಡಿಸಿ ಬಿಡುನು. ಇಬ್ಬರನ್ನು ಕರಿ. ಬರ್ರಿ ಬರ್ರಿ. ಏಯವ್ವ ಸಿಕ್ವಿನ್ ನಾವು ಮತ್ತು ಅವ್ರು ಇಲ್ಲೇ ಬಂದ್ರ. ಅದಕ್ಕ ಪಡ್ಕೊಂಡೆ ನಿನಗ ಹತ್ತುತ್ತ ಹೋಗೊಂಡ್ ಬಾ ಅಂತಂದ್ರ ಇಲ್ಲೇ ಸಂಜೆ ಕರ್ಕೊಂಡ್ ಬಂದಿ ಗಿಡದ ಮರಿ ಹಾಕತ್ತಂತಂದು. ನನಗಿಲ್ಲ ಅಂತೇಳಿ ಇಲ್ಲಿ ಕರ್ಕೊಂಡು ಬಂದು ಕೂತ್ರ ಇವ್ನು ಇದೇ ನಮ್ ಬೆನ್ನ ಹೆಚ್ಚಾರಲ್ಲ ಇವರು. ಬರ್ರಿ ಬರ್ರಿ. ನಾ ಏನ್ರ ನೀವು ಒಟ್ಟ ಮಾತಾಡಬೇಡ. ನಾ ಏನ್ ಹೇಳ್ತೀನಿ ಅದಕ್ಕೆ ಹೂವನ್ನು ಉಳಿದಿದ್ದೆಲ್ಲ ನಾ ಮಾತಾಡ್ತೀನಿ.